ನಮಸ್ಕಾರ ವೀಕ್ಷಕರೇ, ನಾನು ವಿನುತಾ ಪರಮೇಶ್. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿವತ್ತು ಬೆಂಗಳೂರಿಂದ 3 ಅವರ್ ಜರ್ನಿ ಮಾಡಿ ನಿಸರ್ಗದ ಮಡಿಲಿನಲ್ಲಿರುವಂತಹ ಒಂದು ಅದ್ಭುತವಾದ ಪ್ಲೇಸ್ಗೆ ಬಂದಿದ್ದೀನಿ. ಇಲ್ಲಿ ಒಂದ್ ಕಡೆ ಕಬಿನಿ ಇದ್ರೆ ಮತ್ತೊಂದ್ ಕಡೆ ನ್ಯಾಷನಲ್ ಪಾರ್ಕ್ ಇದೆ. ಎಸ್, ಇದು HD ಕೋಟೆ ತಾಲೂಕಿನಲ್ಲಿರುವ ಎನ್ ಬೆಲ್ತೂರಿನಲ್ಲಿರುವ ಡಿಸ್ಕವರಿ ವಿಲೇಜ್. ಬನ್ನಿ ನೋಡೋಣ. ಎಸ್, ಈ ಡಿಸ್ಕವರಿ ವಿಲೇಜ್ ಒಂದು ಅದ್ಭುತ ತಾಣ. ಈ ಅದ್ಭುತ ತಾಣ ಇರೋದು ನಮ್ಮ ಕಬಿನಿಯಲ್ಲಿ. ಕಬಿನಿ ಅಂದ್ರೆ ಜಲ ಸಂಪನ್ಮೂಲ, ವನ್ಯ ಜೀವಿಗಳ ಧಾಮ. ಕೇರಳದಲ್ಲಿ ಹುಟ್ಟೋ ಅದೆಷ್ಟೋ ನದಿಗಳು ಅರಬ್ಬಿ ಸಮುದ್ರಕ್ಕೆ ಸೇರಿದ್ರೆ ನಮ್ಮ ಕಬಿನಿ ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿದು ಕಾವೇರಿಯ ಮಡಿಲು ಸೇರುತ್ತೆ. ಹುಲಿ, ಚಿರತೆ, ವೈಲ್ಡ್ ಡಾಗ್, ಜಿಂಕೆ, ಆನೆ, ಅಬ್ಬಬ್ಬ ಲೆಕ್ಕವಿಲ್ಲದಷ್ಟು ಪಕ್ಷಿಗಳು. ಇದು ಎಕೋ ಟೂರಿಸಂನ ಫೇವ್ರೆಟ್ ಸ್ಪಾಟ್. ಮತ್ಯಾಗ್ತಡ, ಈ ಡಿಸ್ಕವರಿ ವಿಲೇಜ್ ನಲ್ಲಿ ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ, ಬನ್ನಿ. It was started in, I think, late 2000s by my grandfather, Mr. P.M. Prakash, and also my parents, Amita and Prashant. The first one opened up in Kanakpura, and then adadmele slowly we moved to Kabini and Nandi. So right now, 3 properties. The biggest ones are Nandi and Kanakpura because they do sort of a mix between day out and overnight stay. During the day outs, corporates or even family and friends come over, do adventure activities, do wildlife activities, trekking, rafting, all of that, and then they go during the evening time. ಈ ಒಂದು ಡಿಸ್ಕವರಿ ವಿಲೇಜ್ ನಲ್ಲಿ ಸ್ಪಾ ಇದೆ, ಇಂಡೋರ್ ಔಟ್ಡೋರ್ ಗೇಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಅಷ್ಟೇ ಅಲ್ಲ ಪ್ರೈವೇಟ್ ಪೂಲ್ ಕೂಡ ಇದೆ. ಇದೆಲ್ಲದರ ಬಗ್ಗೆ ನಾ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿನ ರೂಮ್ ಫೆಸಿಲಿಟೀಸ್ ಹೇಗಿದೆ, ಯಾವ ಕ್ಯಾಟಗರಿಯಲ್ಲಿ ರೂಮ್ಸ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಬನ್ನಿ. ನಾವೀಗ ಡಿಸ್ಕವರಿ ವಿಲೇಜ್ನ ಫಸ್ಟ್ ಕ್ಯಾಟಗರಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇದು ಬಂದು ರಾಕ್ ಕಾಟೇಜು. ಇಲ್ಲಿನ ಥೀಮ್ ನೋಡ್ತಾ ಇದ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಒಂದು ಪಂಜರ ಇದೆ, ಪಂಜರದಲ್ಲಿ ಪಕ್ಷಿಗಳಿದ್ದಾವೆ, ಹಾಗೂ ಹಳಿಗುಳಿ ಮನೆಯನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಕೂಡ ಗೇಮ್ಸ್ ಅನ್ನ ಆಡ್ಬೋದು. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಪ್ರತಿ ರೂಮಿನ ಮುಂದೆ ಒಂದು ಮೆಸೇಜ್ ಇರುವಂತಹ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಬನ್ನಿ ಒಳಗಡೆ ರೂಮ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಈ ರೂಮಿಗೆ ಬಂದಿದ ತಕ್ಷಣ ಎಂಟ್ರಿಯಲ್ಲೇನೆ ಒಂದು ಮಿನಿ ಲೈಬ್ರರಿ ಇದೆ. ಇಲ್ಲಿ ಸಾಕಷ್ಟು ಬುಕ್ಗಳನ್ನು ಇಟ್ಟಿದ್ದಾರೆ. ಮುಂದೆ ಹೋಗಿ ನೋಡಿದ್ರೆ ಇಲ್ಲಿ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಬೀರು. ಇಲ್ಲಿ ಸೇಫ್ಟಿ ಲಾಕರನ್ನು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ನಿಮ್ಮ ಕ್ಯಾಶ್ ಇರ್ಬೋದು ಅಥವಾ ಇಂಪಾರ್ಟೆಂಟ್ ವಸ್ತುಗಳನ್ನು ಇಲ್ಲಿ ಇಟ್ಕೊಬೋದು. ಹಾಗೂ ಜೊತೆಗೆ ಒಂದು ಮಿನಿ ಫ್ರಿಜ್ಜನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಈ ರಾಕ್ ಕಾಟೇಜ್ ರೂಮ್ ನಲ್ಲಿ 4 ಬೆಡ್ಗಳು ಇರ್ತವೆ. ಇದೇ ತರದ 3 ರಾಕ್ ಕಾಟೇಜ್ಗಳು ಇಲ್ಲಿ ಅವೈಲಬಲ್ ಇದೆ. ಇಲ್ಲಿ 2 ವಾಶ್ರೂಮ್ ಕೂಡ ಇದೆ. ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಇಲ್ಲಿ ಸ್ಟೇ ಮಾಡಬಹುದು. ನಾನಿವಾಗ ಡಿಸ್ಕವರಿ ವಿಲೇಜ್ನ ಮತ್ತೊಂದು ಕ್ಯಾಟಗರಿ ವಿಲ್ಲಾ ವಿತ್ ಜಕ್ಕೂಸಿ ರೂಮ್ ನಲ್ಲಿ ಇದ್ದೀನಿ. ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬಾಲ್ಕನಿ ಇದೆ. ಈ ಬಾಲ್ಕನಿಯಲ್ಲಿ ನನ್ನ ಹಿಂದೆ ಒಂದು ಮಿನಿ ಲೈಬ್ರರಿ ಇದೆ. ಒಳಗಡೆ ಇನ್ನು ಏನೇನಿದೆ ಬನ್ನಿ ನೋಡೋಣ. ಈ ವಿಲ್ಲಾ ವಿತ್ ಜಕ್ಕೂಸಿ ರೂಮ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇಲ್ಲಿ 2+1 ಬೆಡ್ ಫೆಸಿಲಿಟಿ ಸಿಗುತ್ತೆ. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಜಕ್ಕೂಸಿ. ಈ ಜಕ್ಕೂಸಿಯಲ್ಲಿ ನಮಗೆ ಹಾಟ್, ಕೋಲ್ಡ್ ಅಂಡ್ ವಾರ್ಮ್ ಮತ್ತು ಬಬಲ್ ಸಿಸ್ಟಮ್ ಇರುತ್ತೆ. ಇದು ನಮಗೆ ಯಾವ ಮೋಡಲ್ಲಿ ಬೇಕೋ ಆ ಮೋಡಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಬಹುದು. ಇದೇ ತರದ 8 ವಿಲ್ಲಾ ಜಕ್ಕೂಸಿ ರೂಮ್ಗಳು ಇಲ್ಲಿದೆ. ಸೊ ಈ ಜಕ್ಕೂಸಿನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದರಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್, ಆಂಗ್ಸೈಟಿ ಎಲ್ಲಾನು ರಿಲೀಫ್ ಆಗುತ್ತೆ. ಒಳ್ಳೆ ನಿದ್ದೆ ಮಾಡಬಹುದು. ನಾವೀಗ ಇರುವಂತಹ
ರೂಮ್ ಡಿಸ್ಕವರಿ ವಿಲೇಜ್ನ 3ನೇ ಕ್ಯಾಟಗರಿ ರೂಮ್ ಆಗಿದೆ. ಈ ರೂಮ್ ತುಂಬಾನೇ ಸ್ಪೆಷಲ್, ಯಾಕಂದ್ರೆ ಇದೇ ರೂಮ್ನಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಂದು ಸ್ಟೇ ಆಗಿದ್ರು. ಹಾಗಾದ್ರೆ ಈ ರೂಮಿನ ಸ್ಪೆಷಾಲಿಟೀಸ್ ಏನು ಹೇಳ್ತಾ ಹೋಗ್ತೀನಿ, ಬನ್ನಿ. ಈ ರೂಮಿನ ಸ್ಪೆಷಾಲಿಟಿ ಪ್ರೈವೇಟ್ ರೂಮ್. ಈ ಹಿಂದೆ ನಾನು ತೋರಿಸಿದಂತಹ ರೂಮ್ನಲ್ಲಿ ಜಕ್ಕೂಸಿ ಇತ್ತು, ಆದರೆ ಈ ರೂಮಲ್ಲಿ ಪ್ರೈವೇಟ್ ಪೂಲ್ ಇದೆ. ಇಲ್ಲಿ ಅಡಲ್ಟ್ಸಿಗೋಸ್ಕರ ಹಾಗೂ ಕಿಡ್ಸಿಗೋಸ್ಕರ ಸಪರೇಟ್ ಪೂಲ್ ಇದಾವೆ. ಇಲ್ಲಿ ಫ್ಯಾಮಿಲಿ ಹಾಗೂ ಮಕ್ಕಳು ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. Why Kabini is special and unique is we don't incorporate this day out aspect of things. It's only overnight. So we really try and encourage people to take a break from the city, come maybe 4 hours out, fully surround yourself in nature. And you know, in Nandi and Kanakpura we have 300 to 400 people a day of like total visitors. Kabini, we want it to be a completely serene experience where you come, not more than 25-30 other people will be on property with you. You're right by the river banks. During summertime it's there, it's further in, but then monsoon season comes around, adadmele it comes right up to the property. You know, I think it's a very, very nice experience to go there. ವೀಕ್ಷಕರೇ, ನಾನು ಹಾಕಿರೋ ವೇಷವನ್ನ ನೋಡ್ತಾ ಇದ್ರೆ ನೀವು ಈಗಾಗಲೇ ಗೆಸ್ ಮಾಡ್ಬೋದು. ಎಸ್, ನಾನು ಈಗ ಡಿಸ್ಕವರಿ ವಿಲೇಜ್ನ ಕಿಚನ್ನಲ್ಲಿದ್ದೀನಿ. ಸೊ ಬನ್ನಿ, ನನ್ನ ಜೊತೆ ಇವತ್ತು ಡಿಸ್ಕವರಿ ವಿಲೇಜ್ನ ಮೇನ್ ಚೆಫ್ ಹಾಗೂ ಅವರ ಟೀಮ್ ಇದೆ, ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ನನ್ನ ಜೊತೆ ಇವತ್ತು ಗಿರೀಶ್ ಅವರಿದ್ದಾರೆ. ನಮಸ್ತೆ ಮೇಡಮ್. ಗಿರೀಶ್ ಅವರೇ, ಇಲ್ಲಿನ ಡಿಸ್ಕವರಿ ವಿಲೇಜ್ನ ಸ್ಪೆಷಲ್ ಫುಡ್ ಅಂದರೆ ಯಾವುದು? ನಾವು ಇಲ್ಲಿ ಮೇನಾಗಿ ಮಾಮೂಲಿ ಲೋಕಲ್ ಫುಡ್ಡೇ ಮೇನಾಗಿ ಇಲ್ಲಿ ಇಂಕ್ರೀಸ್ ಮಾಡ್ತೀವಿ ಗೆಸ್ಟಿಗೆ. ಮತ್ತು ನಾರ್ತ್ ಇಂಡಿಯನ್ ಫುಡ್ಡು, ಆಮೇಲೆ ಚೈನೀಸು, ಕಾಂಟಿನೆಂಟಲ್ಲು ಮತ್ತು ಬೇಕ್ರಿ ಮಾಮೂಲಿ ಸಲಾಡ್ಸ್ ಎಲ್ಲ ಮಾಡ್ತೀವಿ. ಆಮೇಲೆ ಲೋಕಲಾಗಿ ಫಿಶ್ ಎಲ್ಲ ಫ್ರೈ ಕೂಡ ಮಾಡ್ತೀವಿ. ಇಲ್ಲಿ ರೆಸಾರ್ಟ್ ನಿಯರೇ ಕಬಿನಿ ಲೇಕ್ ಇದೆ. ಸೊ ಹಾಗಾಗಿ ಕಬಿನಿಯಿಂದ ಏನಾದರೂ ಫಿಶಿಂಗ್ ಮಾಡಿ ಅಲ್ಲಿಂದ ಫಿಶ್ ಏನಾದರೂ? ಹೌದು ಮೇಡಮ್, ಫಿಶಿಂಗ್ ಮಾಡಿ ಬಂದು ಇಲ್ಲಿ ಫ್ರೈ ಮಾಡಿ ಕೊಡ್ತೀವಿ ಮೇಡಮ್. ಹಾಗಿದ್ರೆ ಫ್ರೆಶ್ ಆಗಿರೋ ಡೈಲಿ ಕೂಡ ವೆಜಿಟೇರಿಯನ್ ಕೂಡ ಆರ್ಗಾನಿಕ್ ವೆಜಿಟೇಬಲ್ ಕೂಡ ಯೂಸ್ ಮಾಡ್ತೀವಿ. ಯಾವ ಥರದ ಗೆಸ್ಟ್ಗಳು ಯೂಶಲಿ ಇಲ್ಲಿ ಜಾಸ್ತಿ ಬರ್ತಾರೆ? ನಮ್ಗೆ ಜಾಸ್ತಿ ಯೂಶಲಿ ಲೋಕಲ್ ಮಾಮೂಲಿ ಬರ್ತಾರೆ, ಸೌತ್ ಇಂಡಿಯನ್ ಕೇಳ್ತಾರೆ, ಆಮೇಲೆ ನಾರ್ತ್ ಕೂಡ ಬರ್ತಾರೆ ಮತ್ತು ಫಾರಿನರ್ ಕೂಡ ಬರ್ತಾರೆ ಇಲ್ಲಿಗೆ. ಯೂಶಲಿ ನಿಮ್ಮದು ಮೆನ್ಯೂ ಅಲ್ಲಿ ಎಷ್ಟು ಐಟಮ್ಸ್ ಇರುತ್ತೆ? ನಮ್ಮಲ್ಲಿ 25 ಐಟಮ್ ಇರುತ್ತೆ, 25 ಐಟಮ್ ಇರುತ್ತೆ. ಸೂಪಿಂದ ಫುಲ್ ಸಲಾಡ್ಸ್ ಇರುತ್ತೆ, ಸ್ಟಾರ್ಟರ್ಸ್ ಇರುತ್ತೆ, ಮೇನ್ ಕೋರ್ಸ್ ಇರುತ್ತೆ. ಅದರಲ್ಲಿ ಸೌತ್ ಇಂಡಿಯನ್ ಇರುತ್ತೆ, ನಾರ್ತ್ ಇರುತ್ತೆ, ಚೈನೀಸ್ ಇರುತ್ತೆ, ಕಾಂಟಿನೆಂಟಲ್ ಇರುತ್ತೆ. ವಿತ್ ನಾನ್ ವೆಜ್ ಕೂಡ 4 ಐಟಮ್ಸ್ ಕೊಡ್ತೀವಿ, ವಿತ್ ಸ್ವೀಟ್ಸ್ ಕೊಡ್ತೀವಿ 3 ಐಟಮ್ಸು. ಇವಾಗ ಯೂಶಲಿ ಫ್ಯಾಮಿಲಿ ಬಂದಾಗ ಫ್ಯಾಮಿಲಿ ಜೊತೆ ಮಕ್ಕಳು ಕೂಡ ಇರ್ತಾರೆ. ಮಕ್ಕಳಿಗೆ ಏನು ಸ್ಪೆಷಲ್ ಆಗಿ ಏನಾದರೂ ಕಿಡ್ಸ್ ಫುಡ್ ಮಾಡ್ಕೊಡ್ತೀವಿ ಮೇಡಮ್. ಅವರಿಗೆ ಕಿಚಡಿ ಮಾಡ್ಕೊಡ್ತೀವಿ, ಮ್ಯಾಗಿ ನೂಡಲ್ಸ್ ಮಾಡ್ಕೊಡ್ತೀವಿ, ಆಮೇಲೆ ಪ್ಲೇನ್ ನೂಡಲ್ಸ್ ಮಾಡ್ಕೊಡ್ತೀವಿ. ಅವರಿಗೆ ಸ್ಪೈಸಿ ಇಲ್ಲದೆ ಫುಡ್ಡು ಮಕ್ಕಳಿಗೆ ಏನು ಗೊತ್ತು ಅವೆಲ್ಲ ಮಾಡ್ಕೊಡ್ತೀವಿ. ಸರ್, ಈಗ ಕೆಲವರು ವಿಸಿಟರ್ಸು ಒಂದಷ್ಟು ಫುಡ್ಗಳನ್ನು ತಿನ್ನೋದಿಲ್ಲ. ಕೆಲವರು ನಾವು ಶುಂಠಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ, ಈ ಥರದವ್ರು ಇರ್ತಾರೆ. ಆ ಥರ ಏನಾದರೂ ಸ್ಪೆಷಲ್? ಹೌದು ಮೇಡಮ್, ಮಾಡ್ಕೊಡ್ತೀವಿ. ಅವ್ರಿಗೆ ಜೇನ್ ಫುಡ್ ಅಂತ ಬರ್ತಾರೆ ಇಲ್ಲಿಗೆ. ಅವರು ಆನಿಯನ್ನು, ಗಾರ್ಲಿಕ್ಕು, ಕೆಲವರು ಪೊಟೊಟೊ ತಿನ್ನಲ್ಲ, ಆಮೇಲೆ ಗೋಬಿ ತಿನ್ನಲ್ಲ. ಕೆಲವೊಂದು ಐಟಮ್ಸ್ ಭೂಮಿ ಒಳಗಡೆ ನಾವು ಏನು ಬೆಳಿತೀವಲ್ಲ ಅದನ್ನು ಕೆಲವು ತಿನ್ನಲ್ಲ. ಜೇನ್ ಫುಡ್ಡು ಭೂಮಿ ಮೇಲೆ ಬೆಳೆಯುವಂಥ ಐಟಮ್ ಮಾತ್ರ ಅವ್ರು ತಿಂತಾರೆ. ಅವ್ರಿಗೆ ನಾವು ಸ್ಪೆಷಲ್ ಫುಡ್ ಮಾಡ್ಕೊಡ್ತೀವಿ ಮೇಡಮ್. ಸರ್, ಯೂಶಲಿ ಯಾವುದಾದ್ರೂ ಒಂದು ರೆಸಾರ್ಟ್ ಅಥವಾ ರೆಸ್ಟೋರೆಂಟ್ ಎಲ್ಲಾದರೂ ಹೋದಾಗ ಫುಡ್ ತಿಂದಾಗ ನಮಗೆ ಬರುವಂಥ ಕ್ವೆಶನ್ ಏನಂದರೆ, ಇದು ಈಗಿನ ಫ್ರೆಶ್ ಆಗಿ ಪ್ರಿಪೇರ್ ಆಗಿದೆಯಾ ಅಥವಾ ಸ್ಟಾಕ್ ಇತ್ತಾ ಅನ್ನೋದು ಬರುತ್ತೆ. ಸೊ ಇಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನೀವು? ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಐಟಮ್ ಇಡಲ್ಲ ಮೇಡಮ್. ಫ್ರೆಶ್ ಐಟಮು, ಈಗ ವೆಜಿಟೇರಿಯನಲ್ಲಿ ಆಮೇಲೆ ಮೀಟ್ ಆಗಲಿ, ಒಂದು ಎಗ್ಗು ಕೂಡ ನಾವು ಡೈಲಿ ತರಿಸ್ಕೊತೀವಿ. ತರಿಸಿ ನಾವು ಮಾಡಿ ಅಂತ ಕೊಡೋದು. ಗೆಸ್ಟ್ ಏನು ಕೇಳ್ತಾರೆ ರಿಕ್ವೆಸ್ಟ್ ಮಾಡಿ ಅದನ್ನು ಕೂಡ ಕೊಡ್ತೀವಿ. ಇಲ್ಲಿ ವಿಸಿಟರ್ಸು ನೀವು ಕೊಟ್ಟಂತಹ ಡಿಶ್ ತಿಂದು ಚೆನ್ನಾಗಿದೆ ಎಲ್ಲ ಕೂಡ ಕಮೆಂಟ್ಸ್ ಕೂಡ ಫೀಡ್ಬ್ಯಾಕ್ ಎಲ್ಲ 10 to 10 ಕೊಡ್ತಾ ಇದ್ದಾರೆ. ಊಟ ಎಲ್ಲ ಚೆನ್ನಾಗಿದೆ. ವಿತ್ ರನ್ನಿಂಗ್ ಗೆಸ್ಟ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ ನಮಗೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ವೆಲ್ಕಮ್ ಮೇಡಮ್. So Kabini, currently you are employing 80 people, and all of them, a vast majority, I think I would say 90%, are from local areas. So that's how we really try and give back to the local community for all our locations, fully local employment. It's a 7-acre property. You know, it's a bit tucked away. So
it's not bordering the forest or anything, and it's also away from the village. So we have a very good relationship with the community around us, and that's, I think, a very key part. Operate in these rural areas is you have to have an understanding of, okay, we're not from there locally. How do we set up an experience there that is both respectful to the local area as well as celebrating them as well, right? So we try and also incorporate some tribal dances in some of our, I remember last New Year's we did that as well, because you just, we have these small pockets of Karnataka that really need to be explored a lot more. I think Kabini is a very, very good place with rich culture that we can explore. ಈಗ ಟೈಮ್ 8 ಗಂಟೆ ಆಗಿದೆ. ಡಿಸ್ಕವರಿ ವಿಲೇಜ್ನ ನನ್ನ ಫೇವ್ರೇಟ್ ಫೈರ್ ಕ್ಯಾಂಪ್ನ ಸಮಯ. ಇಲ್ಲಿ ಲೈವ್ ಫುಡ್ ಕೋರ್ಟ್ ಇರುತ್ತೆ. ಇಲ್ಲಿ ಪ್ರತಿದಿನ ಬೇರೆ ಬೇರೆ ಸ್ನ್ಯಾಕ್ಸ್ ಇರುತ್ತೆ. ಪಾನಿಪುರಿ, ಬೇಲ್ಪುರಿ, ಚಾಟ್ ಮಸಾಲ, ಹೀಗೆ ಬೇರೆ ಬೇರೆ ಡಿಶಸ್ ಇರುತ್ತೆ. ಜೊತೆಗೆ ಮೈಲ್ಡ್ ಮ್ಯೂಸಿಕ್ ಅನ್ನ ಕೂಡ ನಾವು ಎಂಜಾಯ್ ಮಾಡ್ಬೋದು. ಮತ್ಯಾಕ್ ತಡ, ಬನ್ನಿ ಫುಡ್ಡು ಫೈರ್ ಕ್ಯಾಂಪನ್ನು ಎಂಜಾಯ್ ಮಾಡೋಣ. ರಾತ್ರಿ ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡಿ ಒಳ್ಳೆ ಊಟ ಮಾಡಿ ಹಾಯಾಗಿ ನಿದ್ದೆ ಮಾಡಿದ್ದಾಯ್ತು. ಈಗ ಡಿಸ್ಕವರಿ ವಿಲೇಜ್ನ ಗೇಮ್ ಸ್ಪಾಟನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಸಮಯ. ಇಲ್ಲಿ ವಾಲಿಬಾಲ್, ಕ್ರಿಕೆಟ್ ಹಾಗೂ ಸಾಕಷ್ಟು ರೋಪ್ ಗೇಮ್ಗಳಿದ್ದಾವೆ. ಒಂದೊಂದನ್ನೇ ನಾನು ಆಡ್ತಾ ಹೋಗ್ತೀನಿ. ಬನ್ನಿ ಇಲ್ಲಿನ ಗೇಮ್ಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ವಿಶೇಷವಾಗಿ ಕಬಿನಿ ಬ್ಯಾಕ್ ವಾಟರ್ ಕೂಡ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಇಲ್ಲಿ ಬೋಟಿಂಗ್ ಮತ್ತು ಕಯಾಕಿಂಗ್ ಮಾಡಬಹುದು. ಗೇಮ್ ಸ್ಪಾಟ್ ಅನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಸಮಯ. ಮತ್ಯಾಕ್ ತಡ, ಇಲ್ಲಿನ ಬೋಟಿಂಗ್ ಅನ್ನ ಎಂಜಾಯ್ ಮಾಡ್ತಾ ಹೋಗೋಣ ಬನ್ನಿ.
wildlife and human conflict, because that's a major issue that's happening these days, and it's a very avoidable problem, right? Once you have the systems and structures in place to ensure that it doesn't happen, execute them well, I don't see any reason for humans and nature to interact at the same time. It's not one or the other. And another thing is we also provide some facilities, jeeps, etc. for the forest department to help control wildfires, especially during summertime when water resources are low and general vegetation is very, very dry. Forests tend to catch fire very easily, and this will not only affect the general wildlife, but also living conditions of the local people around due to smog and other illness problems. So it's very important to keep the forest fires in control, and that I think we support in that way as well. ಡಿಸ್ಕವರಿ ವಿಲೇಜಲ್ಲಿ ಗೇಮ್ ಆಡಿದ್ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿಯ ಫುಡ್ಗಳಿದ್ದಾವೆ. ಸುಮಾರು 30ಕ್ಕೂ ಹೆಚ್ಚು ಐಟಮ್ಗಳನ್ನು ಇಲ್ಲಿ ಒಂದೇ ಸರಿ ಪ್ರಿಪೇರ್ ಮಾಡ್ತಾರೆ. ಅದು ಮೇನ್ ಡಿಶ್ ಇರ್ಬೋದು, ಅಥವಾ ಸ್ನ್ಯಾಕ್ಸ್ ಇರ್ಬೋದು, ಸ್ಟಾರ್ಟರ್ಸ್ ಇರ್ಬೋದು, ಸ್ವೀಟು, ಫ್ರೆಶ್ ಫ್ರೂಟ್ಸು ಮತ್ತು ಜ್ಯೂಸ್ ಕೂಡ ಇಲ್ಲಿರುತ್ತೆ. ನಾನ್ ವೆಜ್ಜಿಂದ ಹಿಡಿದು ವೆಜ್ವರೆಗೂ ಎಲ್ಲ ಥರದ, ನಿಮ್ಗೆ ಗೊತ್ತಿರಲಿ ಇಲ್ಲಿ ಕೇರಳ ಪರಾಟ ಕೂಡ ಕೊಡ್ತಾರೆ. ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಇಲ್ಲಿನ ಫುಡ್ಡು ಯಾವ ರೀತಿ ವೆರೈಟಿಯಾಗಿ ಸಿಗುತ್ತೆ ಅಂತ. ಬನ್ನಿ ಒಂದೊಂದನ್ನೇ ತಿಂತ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಪ್ಲೇಟ್ ಎಷ್ಟು ಹೆವಿ ಇದೆ ಅಂದರೆ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಇನ್ನು ತಿನ್ನೋಕ್ಕೆ ಸಖತ್ ಮಜಾ ಇರುತ್ತೆ. ಬನ್ನಿ ತಿನ್ನೋಣ. ನನ್ನ ತಟ್ಟೆ ಫಿಲ್ ಆಗಿಬಿಟ್ಟಿದೆ. ಇದರಲ್ಲಿ ಸೂಪಿಂದ ಹಿಡಿದು ವೆಜ್, ನಾನ್ ವೆಜ್ ಮತ್ತು ಕೇರಳ ಪರೋಟ ಕೂಡ ಇದೆ. ಮೊದಲಿಗೆ ನಾನು ಸೂಪಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ಯಾರೆಟ್ ಆ್ಯಂಡ್ ಕೊರಿಯಾಂಡರ್ ಸೂಪ್ ಇದು. ನೋಡೋಕ್ಕೆ ಸಖತ್ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ನನ್ನ ಕಣ್ಣು ನಾನ್ ವೆಜ್ ಕಡೆಗೆ ಹೋಗ್ತಾ ಇದೆ. ಫಸ್ಟು ನಾನ್ ವೆಜ್ಜೇ ತಿಂತೀನಿ. ಸಕ್ಕತ್ತಾಗಿದೆ, ಚೆನ್ನಾಗಿ ಬೆಂದಿದೆ ಮತ್ತು ಉಪ್ಪು ಖಾರ ಚೆನ್ನಾಗಿದೆ. ಡಿಸ್ಕವರಿ ವಿಲೇಜ್ ಅಂತೂ ಫುಡ್ಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ವೆರೈಟಿ ಐಟಮ್ಸ್ ಇದೆ ಒಂದೇ ಟೈಮಿಗೆ. ಇದು ಇವರು ಪ್ರತಿದಿನ 3 ಟೈಮು ಬೇರೆ ಬೇರೆ ಡಿಫ್ರೆಂಟ್ ಮೆನ್ಯೂನ ಇಟ್ಟು ರೆಡಿ ಮಾಡ್ತಾರೆ. ಸೊ ಮಿಸ್ ಮಾಡಿದ್ರೆ ನೀವೆಲ್ಲರೂ ಬರಬೇಕು, ಇಲ್ಲಿನ ಟೇಸ್ಟ್ ಮಾಡಬೇಕು. ಈ ಡಿಸ್ಕವರಿ ವಿಲೇಜ್ನ ಈ ಡೈನಿಂಗ್ ಹಾಲೇ ಒಂದು ಆಡಿಟೋರಿಯಂ ಥರ ಇದೆ. ನೀವು ನೋಡ್ತಿರ್ಬೋದು ನಮ್ಮ ಪೂರ್ವಜರು ಬಳಸ್ತಾ ಇದ್ದಂತಹ ದೋಣಿಯಿಂದ ಹಿಡಿದು ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ಸಿಂದ ಹಿಡಿದು ರಾಗಿ ಕಲ್ಲನ್ನು ಸಹಿತ ಇಲ್ಲಿ ಅಚ್ಚುಕಟ್ಟಾಗಿ ಇಡಲಾಗಿದೆ. ನೀವು ನೋಡ್ತಿರ್ಬೋದು ನಮ್ಮ ಪೂರ್ವಜರು ಬಳಸ್ತಾ ಇದ್ದಂತಹ ಪ್ರತಿಯೊಂದು ವಸ್ತುಗಳನ್ನು ಈ ಡೈನಿಂಗ್ ಹಾಲಲ್ಲಿ ಇಡಲಾಗಿದೆ. ಈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಂದ ಇರೋದು ಮತ್ಯಾರೂ ಅಲ್ಲ, ಪ್ರಶಾಂತ್ ಪ್ರಕಾಶ್ ಅವರು. ಸದ್ಯ ಈ ಒಂದು ಡಿಸ್ಕವರಿ ವಿಲೇಜ್ ಅನ್ನ ನೋಡ್ಕೊಂತಾ ಇರೋದು ಅವರ ಮಗ ಪ್ರಣವ್ ಪ್ರಕಾಶ್ ಅವರು. I recently heard a statistic where Kabini employs 2,000 local people, which I think is a huge boost to the economy, right? Employment is very hard to come by in rural areas in general. I think it's another option we give to the local people, right? Be it, so it can be in several different ways. So one is employment, direct employment. Second is there are a lot of handicraft merchants in the local areas that we do procure from. We do support, art crafts and small things we procure from the local area that is available in the local area. Our groceries, for example, is a very big one. We have to feed a lot of people that come to our resorts, and we have to procure their groceries locally. So having even just one resort in a local area creates a chain effect, cascading. The vegetables as well, yeah. So it creates a chain reaction where it's a big boost to local economy. If only having one, imagine having 10, right? It supports an entire ecosystem for local people, and they wouldn't have to move to the city. They can, they have
many options on how to give themselves a livelihood, and that's what we try and provide. ನಾನೀಗ ಡಿಸ್ಕವರಿ ವಿಲೇಜ್ನ ಮೇನ್ ಅಟ್ರಾಕ್ಷನ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀನಿ. ಆಗಲೇ ನೀವು ನೋಡಿದ್ದು ಪ್ರೈವೇಟ್ ಪೂಲ್, ಆದರೆ ಇಲ್ಲಿರೋದು ಜನರಲ್ ಪೂಲ್. ಇಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಎಂಜಾಯ್ ಮಾಡ್ಬೋದು. ಇಲ್ಲೂ ಕೂಡ ಅಡಲ್ಟ್ಸ್ ಹಾಗೂ ಕಿಡ್ಸ್ಗೆ ಅಂತ ಸಪ್ರೇಟ್ ಸೆಷನ್ ಇದೆ. ಇಲ್ಲಿ ಮಕ್ಕಳು ಫ್ಯಾಮಿಲಿ ಜೊತೆ ಬಂದು ಸಖತ್ ಎಂಜಾಯ್ ಮಾಡ್ಬೋದು. Welcome to Discovery Village. I'm happy to announce that Discovery Village has joined the Save Wildlife campaign that has been started by the Asianet Suvarna News and Kannada Prabha in collaboration with the Forest Department. ನೋಡಿದ್ರಲ್ಲ, ಈ ಡಿಸ್ಕವರಿ ವಿಲೇಜ್ನಲ್ಲಿ ಏನೇನೆಲ್ಲ ಇದೆ ಅಂತ. ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ರೈವೇಟ್ ಪೂಲ್ ಇದೆ, ಬೋಟಿಂಗ್ ಇದೆ, ಹಾಗೂ ಒಳ್ಳೆ ಊಟ, ಫೈರ್ ಕ್ಯಾಂಪ್, ಸ್ಪಾ, ಅಪ್ಪ ಒಂದೊಂದ ಇದೆಲ್ಲ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಬೇಕು ಅಂತಂದರೆ ಡಿಸ್ಕವರಿ ವಿಲೇಜ್ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.